ಶರಣಮಯ್ಯಪ್ಪ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಮಾಸಗಳಲ್ಲಿ ಶ್ರೇಷ್ಠ ಮಾಸ ಕಾರ್ತಿಕ ಮಾಸ. ಕಾರ್ತಿಕ ಮಾಸ ಪ್ರಾರಂಭವಾಗಿ ಇವತ್ತಿಗೆ 2ನೇ ದಿನ ನಡೆಯುತ್ತಿದೆ. ಶಬರಿಮಲೆ ಯಾತ್ರೆ, ಅಯ್ಯಪ್ಪನ ದರ್ಶನ ಮಾಡುವಂತಹ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ ಏನೆಂದರೆ, ವರ್ಷದ 365 ದಿನಗಳಲ್ಲಿ ಪ್ರತಿನಿತ್ಯದ ನಮ್ಮ ಸಂಸಾರದ ಜಂಜಾಟ, ನಮ್ಮ ಕೆಲಸಗಾರಿಗಳು ಒತ್ತಡದಲ್ಲೇ ನಮ್ಮ ಜೀವನ ಪ್ರತಿನಿತ್ಯ ಕಳೀತಾ ಇರ್ತೀವಿ. ನಮ್ಮ ಒಂದು ಮನಸ್ಸಿಗೆ ನೆಮ್ಮದಿ, ಆನಂದ ಸಿಗಬೇಕೆಂದರೆ ಭಗವಂತನ ದಿವ್ಯ ದರ್ಶನ, ಭೂಲೋಕ ಸ್ವರ್ಗ ಶಬರಿಮಲೆಯಲ್ಲಿ ನಮ್ಮ ಪಾದ ಸ್ಪರ್ಶ ಆಗಿದ ತಕ್ಷಣವೇ ನಮಗೆ ಒಂದು ಆನಂದ. ಆದ್ದರಿಂದ ಅಯ್ಯಪ್ಪ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, 365 ದಿನಗಳಲ್ಲಿ 48 ದಿನಗಳ ಕಾಲ ಮೀಸಲಿಟ್ಟು, ಭಗವಂತನಿಗೆ ಮೀಸಲಿಟ್ಟು 48 ದಿನಗಳ ಕಾಲ ಮಂಡಲ ವ್ರತವನ್ನು ಆಚರಿಸಿ, ಕಟ್ಟುನಿಟ್ಟಿನ ನಿಯಮ ನಿಷ್ಠೆಯನ್ನು ಪಾಲಿಸಿ ಭಗವಂತನ ದಿವ್ಯ ದರ್ಶನವನ್ನು ಪಡೆಯೋಣ. ಮಾಲೆ ಹಾಕುವಂತಹ ಭಕ್ತಾದಿಗಳು ದಯಮಾಡಿ 3 ದಿನ, 5 ದಿನ, 9 ದಿನ, 11 ದಿನ, 21 ದಿನ ಅಂತ ಲೆಕ್ಕ ಇಟ್ಕೊಂಡು ದಯವಿಟ್ಟು ಯಾರೂ ಮಾಲೆ ಹಾಕಬೇಕು. ಅಯ್ಯಪ್ಪ ಸ್ವಾಮಿ ಎಲ್ಲೂ ನಮಗೆ ಹೇಳಲಿಲ್ಲ ಇನ್ನು 3 ದಿನಾನೇ ಹಾಕು, 5 ದಿನಾನೇ ಹಾಕು, 7 ದಿನ ಹಾಕು, 9 ದಿನ ಹಾಕು, 11 ದಿನ ಹಾಕು ಅಂತ ಯಾವ ಪುರಾಣ ಗ್ರಂಥಗಳಲ್ಲಿ ನಮಗೂ ಹೇಳಿಲ್ಲ. 48 ದಿನಗಳ ಕಾಲ ಮಂಡಲ ವ್ರತ ಅಂತ ಅನಾದಿ ಕಾಲದಿಂದಲೂ ನಮಗೆ ಹಿರಿಯರು ನಡೆದುಕೊಂಡು ಬಂದ ಹಾದಿ, ಹಿರಿಯರು ಹೇಳಿಕೊಟ್ಟ ಹಾದಿಯಲ್ಲೇ ನಾವು ಸಾಗ್ತಾ ಇದ್ದೀವಿ. ಅದರಿಂದ ಅದನ್ನೇ ಪಾಲನೆ ಮಾಡಿಕೊಂಡು 48 ದಿನಗಳ ಕಾಲ ಮಂಡಲ ವ್ರತವನ್ನು ಆಚರಿಸಿ, ಸತ್ಯ ಸ್ವರೂಪನಾದಂತಹ, ದುಷ್ಟ ಶಿಕ್ಷಕನಾದಂತಹ, ಶಿಷ್ಟ ರಕ್ಷಕನಾದಂತಹ ಶ್ರೀ ಶಬರಿಗಿರೀಶ್ವರನ ದಿವ್ಯ ದರ್ಶನವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಗುರುಸ್ವಾಮಿಗಳಲ್ಲಿ ಹೆಚ್ಚಿನ ಪಾತ್ರ ಇರುತ್ತೆ. ಅವರಿಗೆ ಈಗ ಪಾಪ ಅವ್ರ ಕೆಲಸದ ಒತ್ತಡ, ಮನೆ ಕಡೆ ಸಮಸ್ಯೆ, ಮತ್ತೊಂದು ಮಗದೊಂದು ಎಲ್ಲ ಇರುತ್ತೆ. ಗುರುಸ್ವಾಮಿಗಳು ಅದರ ಆನಂದ, ಅದರ ಒಂದು ಪರಮಾನಂದ, ಅದರ ಅನುಭವವನ್ನು ನೀವು ಪಡೆದಿರುತ್ತೀರಿ. ಅವರಿಗೆ ಮನದಟ್ಟನೆ ಮಾಡುವಂಥ ಕೆಲಸ